ವಿದ್ಯಾರ್ಥಿಗಳೇ, ಈ ಬೇಸ್ ಮೇಲೆ ಯಾವ ರೀತಿಯ ಒಂದು ಪ್ರಶ್ನೆ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಒಂದು ಕ್ವಶನ್ ಪೇಪರ್ ತಗೊಂಡಿದ್ದೀನಿ ನಾನು. ಇದರಲ್ಲಿ ಯಾವುದು ಬರುತ್ತೆ ಈಗ ನೋಡಿ. ದೇವರನ್ನು ಎಂಬ ಪದವು ದ್ವಿತೀಯ ವಿಭಕ್ತಿಯಾದರೆ ದೇವರನ್ನು ಎಂಬ ಪದವು ದ್ವಿತೀಯ ವಿಭಕ್ತಿಯಾದರೆ ದೇಶದೋಳು ಎಂಬ ಪದವು ಈ ವಿಭಕ್ತಿಯಾಗಿದೆ ಅಂತ ಹೇಳಿ ಕ್ವೆಶ್ಚನ್ ಇದೆ. ಈ ರೀತಿಯಲ್ಲಿ ಒಂದು ಕ್ವೆಶ್ಚನ್ ಇದೆ. ಯಾವುದು? ದೇವರನ್ನು ಎಂಬ ಪದವು ದ್ವಿತೀಯ ವಿಭಕ್ತಿಯಾಗಿದ್ದರೆ ದೇಶದೋಳ್ ಎಂಬ ಪದವು ಈ ವಿಭಕ್ತಿಯಾಗಿದೆ ಅಂತ ಹೇಳಿ ಕೇಳುತ್ತೆ. ಒಂದು ಎ ಒಂದು ತೃತೀಯ ಅಂತ ಹೇಳಿ ಕೊಟ್ಟಿರ್ತಾರೆ, ಬಿ ಒಂದು ಸಪ್ತಮಿ ಅಂತ ಹೇಳಿ ಕೊಟ್ಟಿರ್ತಾರೆ, ಸಿ ಒಂದು ಚತುರ್ಥಿ ಅಂತ ಹೇಳಿ ಕೊಟ್ಟಿರ್ತಾರೆ, ಮತ್ತೆ ಅದೇ ರೀತಿಯಾಗಿ ಡಿ ಬಂದು ಪ್ರಥಮ ಅಂತ ಹೇಳಿ ಕೊಟ್ಟಿರ್ತಾರೆ ಅಂತ ಹೇಳ್ಕೊಳ್ಳಿ. ಅವಾಗ ನೀವು ಚೂಸ್ ಮಾಡಬೇಕು ಇದರಲ್ಲಿ ಯಾವುದು ಸರಿಯಾಗಿರ್ತಕ್ಕಂತಹ. ನೋಡಿ ಮಕ್ಕಳೇ, ಈ ಚಾರ್ಟನ್ನು ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಏನನ್ನ ಬರೀಬೇಕು. ಅವರೇ ಹೇಳಿದ್ದಾರೆ ದೇವರನ್ನು ಎಂಬ ಪದವು ದ್ವಿತೀಯ ವಿಭಕ್ತಿಯಾಗಿದ್ದರೆ ದೇಶದೋಳ್ ಎಂಬ ಪದವು ಈ ವಿಭಕ್ತಿಯಾಗಿದೆ ಅಂತ ಹೇಳಿ. ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಸಪ್ತಮಿ ಅಂತಕ್ಕಂಥದ್ದು, ಈ ಚಾರ್ಟಲ್ಲಿ ಸಪ್ತಮಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಪ್ತಮಿಗೆ ಹೊಸಗನ್ನಡದ ಹೆಲ್ಪಿಂಗ್ ಬಾಕ್ಸ್ ಅಲ್ಲಿ ಇದ್ದರೆ ಹಳೆಗನ್ನಡದ ಹೆಲ್ಪಿಂಗ್ ಬಾಕ್ಸ್ ಓಲ್ಡ್ ಅಂತಕ್ಕಂಥದ್ದು ಆಗಿದೆ. ಹಾಗಾದರೆ ದೇಶದೋಳ್ ಅಂತಕ್ಕಂಥದ್ದು ಆಗಿದೆ. ಹಾಗಾದರೆ ಇಲ್ಲಿ ಆನ್ಸರ್ ಒಂದು ಯಾವುದಾಗುತ್ತೆ? ಸಪ್ತಮಿ ಅಂತಕ್ಕಂಥದ್ದಾಗುತ್ತೆ. ಬೈ ಚಾನ್ಸ್ ನಮಗೆ ಈ ಸಪ್ತಮಿ ಕಾಲಂನಲ್ಲಿ ಏನಿದೆ, ಈ ಸಪ್ತಮಿ ಕಾಲಂನಲ್ಲಿ ನೋಡಿ ಅಧಿಕರಣ ಬಂದಿದ್ರು ಕೂಡ ಸಮ್ಟೈಮ್ಸ್ ಹಾಗೆ ಕೊಡ್ಬೋದು. ಕರ್ತರ್ಥ, ಕರ್ಣಾರ್ಥ, ಅಧಿಕರಣ, ಸಂಬಂಧ ಅಂತ ಹೇಳಿ ಕೂಡ ಆಪ್ಷನ್ಸ್ ಕೊಡ್ಬೋದು. ಯಾವ ರೀತಿ ಈಗ ಹೊಸಗನ್ನಡದಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಸಪ್ತಮಿ ಅಂತ ಹೇಳಿ ಮಾಡ್ಬೋದು. ಹಳೆಗನ್ನಡದಲ್ಲಿ ಬೈ ಚಾನ್ಸ್ ಇಲ್ಲಿ ಅ ಅಥವಾ ಬಿ ಸಿ ಡಿ ಈ ರೀತಿ ಹಳೆಗನ್ನಡದಲ್ಲಿದ್ದರೆ ಅದರಲ್ಲಿ ಯಾವುದು ಬರುತ್ತೆ ಅಂತ ಹೇಳಿ ಮಕ್ಕಳು ನೀವು ಟಿಕ್ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಕ್ವಶನ್ ಬರುತ್ತೆ. ಸುಮಾರು ಮಕ್ಕಳು ತಪ್ಪು ಮಾಡೋದೇನೆಂದರೆ ಆನ್ಯುವಲ್ ಎಕ್ಸಾಮನ್ನು ಬರೆಯುವ ರಭಸದಲ್ಲಿ, ಯಾಕಂದರೆ ಕನ್ನಡಕ್ಕೆ 3 ಅವರ್ಸ್ ಟೈಮು ಸಾಕಾಗೋದಿಲ್ಲ ಅಂತ ಹೇಳಿ ಸುಮಾರು ಮಕ್ಕಳು ಹೇಳ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ದೇವರನ್ನು ಯಾವ ಮಕ್ಕಳು ಇಂಟೆಲಿಜೆಂಟ್ ಇರ್ತಾರಲ್ಲ ಅದೇ ಮಕ್ಕಳು ಈ ಪ್ರಶ್ನೆಗೆ ಏನು ಮಾಡ್ತಾರೆ, ಸುಮಾರು ಜನ ತಪ್ಪನ್ನ ಮಾಡ್ತಾರೆ. ದೇವರನ್ನು ನೋಡ್ಬಿಡ್ತಾರೆ, ಓಕೆ ಇದು ದೇವರನ್ನು ಫಸ್ಟ್ ಹೀಗೆ ಹೋಗ್ಬಿಡ್ತಾರೆ. ಇದು ಅನ್ನು ಅಂತಕ್ಕಂಥದ್ದು ಯಾವಾಗುತ್ತೆ? ದ್ವಿತೀಯ ವಿಭಕ್ತಿ ಆಗುತ್ತೆ. ಹಾಗಾಗಿ ಇದೇನಿದು ದ್ವಿತೀಯ ವಿಭಕ್ತಿ ರೈಟ್ ಆನ್ಸರ್. ಹೀಗೆ ಹೋಗ್ತಾರೆ ಮಕ್ಕಳು, ಮುಂದಿನ ಓದೋದೇ ಇಲ್ಲ. ದಯವಿಟ್ಟು ನೀವು ಮುಂದಿನ ಗಮನ ಕೊಡಬೇಕು. ದೇವರನ್ನು ಎಂಬ ಪದವು ದ್ವಿತೀಯ ವಿಭಕ್ತಿಯಾಗಿದ್ದರೆ ಹೇಳಿದರೆ ಮುಂದೆ ನಮ್ಮ ಕ್ವೆಶ್ಚನ್ ಬಂದು ಏನಿದೆ, ದೇಶದೋಳ್ ಅಂತಕ್ಕಂಥದ್ದು ನಮ್ಮ ಕ್ವೆಶ್ಚನ್. ಅದರ ಬಗ್ಗೆ ನೀವು ಸ್ವಲ್ಪ ಕ್ವೆಶ್ಚನ್ ಅನ್ನು ಸರಿಯಾಗಿ ನೋಡಿಕೊಂಡು ಸರಿಯಾದ ಉತ್ತರವನ್ನು ಆರಿಸಬೇಕು. ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪದೇ ಪದೇ ಮ್ಯಾಮ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಅಂದ್ಕೋಬೇಡಿ. ಮತ್ತೆ ನನ್ನ ವಿಡಿಯೋ, ಮುಂದಿನ ವಿಡಿಯೋ ನಿಮ್ಮಲ್ಲಿಗೆ ಬಂದು ತಲುಪಬೇಕು ಅಂದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಧನ್ಯವಾದಗಳು.